ನಾಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮ. ಈಗಾಗಲೇ ಅಭಿಮಾನಿಗಳಿಂದ ಅಪ್ಪು ಹಬ್ಬಕ್ಕೆ ಭರ್ಜರಿ ಸಿದ್ಧತೆ ನಡೀತಿದೆ. ಇನ್ನು ಅಪ್ಪು ಬರ್ತ್ಡೇಗೆ ಅಪ್ಪು ಸಿನಿಮಾವನ್ನ ರಿಲೀಸ್ ಮಾಡಿ ಭರ್ಜರಿ ಉಡುಗೊರೆಯನ್ನೇ ನೀಡಲಾಗಿದ್ದು, ಅಭಿಮಾನಿಗಳು ಸೇರಿದಂತೆ ಸಿನಿ ತಾರೆಯರ ಸಡಗರ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದ್ದು, ಅಪ್ಪುರನ್ನ ದೊಡ್ಡ ಪರದೆ ಮೇಲೆ ಕಣ್ತುಂಬಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ಅಪ್ಪು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋ ಕೊರಗಿನ ನಡುವೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿಸುವ ಗುರಿ ಅವರ ಅಭಿಮಾನಿಗಳದ್ದು. ಜೊತೆಗಿರದ ಜೀವ ಎಂದಿಗೂ ಜೀವಂತ ಎಂಬಂತೆ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅನಭಿಷಿಕ್ತ ದೊರೆಯಾಗಿದ್ದು, ಪ್ರತಿಯೊಬ್ಬ ಕನ್ನಡಿಗನ ಮನೆ ಮನಗಳಲ್ಲೂ ರಾರಾಜಿಸುತ್ತಿದ್ದಾರೆ ರಾಜರತ್ನ. ಹೌದು, ಅಪ್ಪು ಅವರ ಬಗ್ಗೆ ಎಷ್ಟೇ ಮಾತನಾಡಿದ್ರೂ ಮುಗಿಯಲ್ಲ. ಅಂತಹ ವ್ಯಕ್ತಿತ್ವ ರಾಜಕುಮಾರನದ್ದು. ಹೌದು, ಈ ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುರಿತ ಒಂದು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡಿ. ಎಲ್ಲರೂ ಅಪ್ಪುವ ವ್ಯಕ್ತಿ ಅಪ್ಪು. ದೊಡ್ಡಮನೆಯ ಕುಡಿಯ ಆ ಸಾಮರಸ್ಯ ವ್ಯಕ್ತಿತ್ವ, ಎಲ್ಲರೂ ನಮ್ಮವರೇ ಎಂಬುವ ಗುಣ ಬಾಲ್ಯದಲ್ಲೇ ಹೇಗಿತ್ತು ಅನ್ನೋದಕ್ಕೆ ಆ ಘಟನೆಯೇ ಸಾಕ್ಷಿ. ಅಂದು 1987 5ನೇ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಭುವನೇಶ್ವರದಲ್ಲಿ ಆಯೋಜನೆಗೊಂಡಿತ್ತು. ನವೆಂಬರ್ 14ರಿಂದ 23ರವರೆಗೆ ನಡೆದ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಆಗಷ್ಟೇ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ್ದ ಬೆಟ್ಟದ ಹೂ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಹ ಬಂದಿತ್ತು. ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಬಾಲನಟರಾಗಿದ್ದ ಪುನೀತ್ ರಾಜ್ಕುಮಾರ್, ಮಾಸ್ಟರ್ ಮಂಜುನಾಥ್ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ರು. ಅಲ್ಲದೆ ಬೇರೆ ಬೇರೆ ಚಿತ್ರರಂಗದಿಂದಲೂ ಕೂಡ ಬಾಲನಟರು ಬಂದಿದ್ರು. ಪ್ರಶಸ್ತಿ ವಿತರಣೆಯ ನಂತರ ಎಲ್ಲರನ್ನೂ ಪ್ರವಾಸಕ್ಕೆಂದು ಕರೆದೊಯ್ಯಲಾಗಿತ್ತು. ಈ ವೇಳೆ ಪುರಿ ಜಗನ್ನಾಥ ದೇವಾಲಯಕ್ಕೂ ಕೂಡ ಮಕ್ಕಳನ್ನ ಕರೆದುಕೊಂಡು ಹೋಗಲಾಗಿತ್ತಂತೆ. ಆದರೆ ಆ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರವೇ ಪ್ರವೇಶ ಅನ್ನುವುದನ್ನು ತಿಳಿದುಕೊಂಡ ಪುನೀತ್ ರಾಜ್ಕುಮಾರ್ ಅವರು, ಇದು ರಾಷ್ಟ್ರೀಯ ಭಾವೈಕ್ಯತೆಗೆ, ನಾವೆಲ್ಲರೂ ಒಂದೇ ಎಂಬ ಭಾವನೆಗೆ ವಿರೋಧ ಎಂದರಂತೆ. ಅಲ್ಲದೆ ಅವರು ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗಲು ನಿರಾಕರಿಸಿಯೇ ಬಿಟ್ರಂತೆ. ಈ ರೀತಿ ದೇವಾಲಯ ಪ್ರವೇಶ ನಿರಾಕರಿಸುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ಪುನೀತ್ ಅಂದು ವ್ಯಕ್ತಪಡಿಸಿದ್ರು. ಆ ವಯಸ್ಸಿನಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಈ ದಿಟ್ಟ ನಿರ್ಧಾರ ಮತ್ತು ಅವರ ಭಾವೈಕ್ಯತೆಯ ದೃಷ್ಟಿಯನ್ನ ಎಲ್ಲರೂ ಮೆಚ್ಚಿ ಹಾಡಿ ಹೊಗಳಿದ್ರಂತೆ. ಇನ್ನು 1987 ಡಿಸೆಂಬರ್ 4ರಂದು ಕನ್ನಡ ಪತ್ರಿಕೆಯೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪುರಿ ಜಗನ್ನಾಥ ದೇವಾಲಯವನ್ನ ಪ್ರವೇಶಿಸಲಿಲ್ಲ ಯಾಕೆ ಎಂಬುದರ ಕುರಿತು ವರದಿ ಕೂಡ ಪ್ರಕಟವಾಗಿತ್ತು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಅಪ್ಪಟ ಅಭಿಮಾನಿ, ಸಂಗ್ರಹಕಾರರು ಆಗಿರುವ ಮಲ್ಲಿಕಾರ್ಜುನ ಮೇಟಿಯವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಅಂದು ಪ್ರಕಟವಾಗಿದ್ದ ಪತ್ರಿಕಾ ವರದಿಯ ತುಣುಕನ್ನ ಹಂಚಿಕೊಂಡಿದ್ದಾರೆ. ಹೌದು, ನಾವೆಲ್ಲರೂ ಒಂದೇ ಅನ್ನುವ ಆ ಗುಣ, ಭಾವನೆಯೇ ಇಂದು ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರೊಳಗೆ ಜೀವಂತವಾಗಿರಿಸಿದೆ. ಅದಕ್ಕೆ ಹೇಳೋದು, ಸೂರ್ಯನೊಬ್ಬ ಚಂದ್ರನೊಬ್ಬ, ಈ ರಾಜನೂ ಒಬ್ಬ ಅಂತ. ಅಪ್ಪು ಸರ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.